ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಟುಂಬದ 4 ಕೊಲೆಗೈದ ಪ್ರಕರಣ, ಆರೋಪಿಯ ಬಿಡುಗಡೆ. ಯುಆರ್ಎಫ್ ಮಲ್ಟಿ ಟ್ಯಾಲೆಂಟ್ ಅವಾರ್ಡ್ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರಿಗೆ. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಶಾಲಾ ಕಲಿಕೋತ್ಸವ, ಇದರ ಭಾಗವಾಗಿ ಯಕ್ಷಗಾನ ರಂಗ ಪ್ರವೇಶ. ಕಾಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡುದೀಪೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವ, ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ವಾರ್ತೆಗಳು ವಿವರವಾಗಿ. ಕುಟುಂಬದ 4 ಕೊಲೆಗೈದ ಪ್ರಕರಣದಲ್ಲಿ ಆರೋಪಿಯನ್ನು ಬಿಡುಗಡೆ ಮಾಡಲಾಯಿತು. ಆರೋಪಿಗೆ ಮಾನಸಿಕ ಸಮಸ್ಯೆ ಇದೆ ಎಂಬ ವಾದವನ್ನು ಅಂಗೀಕರಿಸಿಯಾಗಿದೆ ತೀರ್ಪು. 2020 ಆಗಸ್ಟ್ 3ರಂದು ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿರುವುದು. ಪೈಬಳಿಕೆಯಲ್ಲಿ ಒಂದೇ ಕುಟುಂಬದ 4 ಕೊಲೆಗೈದ ಪ್ರಕರಣದಲ್ಲಿ ಆರೋಪಿಯನ್ನು ನ್ಯಾಯಾಲಯ ಬಿಡುಗಡೆ ಮಾಡಿತು. ಮಂಜೇಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೈಬಳಿಕೆ ಸುಡಂಬಳ ರೇವತಿ, ವಿಠಲ, ಬಾಬು, ಸದಾಶಿವ ಎಂಬಿವರನ್ನು ಕೊಲೆಗೈದ ಪ್ರಕರಣದಲ್ಲಿ ಆರೋಪಿ ಸುಡಂಬಳದ ಉದಯನ್ ಎಂಬಾತನನ್ನು ಕಾಸರಗೋಡು ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. ಪ್ರಕರಣದ ವಿಚಾರಣೆ ವೇಳೆ ಆರೋಪಿ ಮಾನಸಿಕ ಸಮಸ್ಯೆ ಇರುವಾತ ಎಂದು ವೈದ್ಯಕೀಯ ದಾಖಲೆಗಳನ್ನು ಆರೋಪಿ ಪರ ವಕೀಲರು ಹಾಜರುಪಡಿಸಿದ್ದರು. ಉದಯನ್ಗೆ ಚಿಕಿತ್ಸೆ ನೀಡಿದ್ದ ವೈದ್ಯರನ್ನು ನ್ಯಾಯಾಲಯ ಪರೀಕ್ಷಿಸಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಉದಯನ್ನನ್ನು ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರಿಸುವಂತೆ ನ್ಯಾಯಾಲಯ ಆದೇಶಿಸಿದೆ. പ്രതി ഈ മാനസിക അസ്വസ്ഥത അനുഭവിക്കുന്ന വ്യക്തി എന്ന നിലയിൽ സംഭവം നടക്കുന്ന സമയത്ത് ആ പരിഗണന വെച്ച് കോടതി പ്രതിയെ വെറുതെ വിട്ടത് എന്ന് വെച്ചാൽ മെൻ്റൽ അസൈലത്തിലേക്ക് ആണ് വിട്ടിട്ടുള്ളത്. അവിടെ അദ്ദേഹത്തിൻ്റെ ഉറ്റ ബന്ധുക്കളോ അല്ലെങ്കിൽ അടുത്ത സുഹൃത്തുക്കളോ ആരെങ്കിലുമൊക്കെ അദ്ദേഹത്തെ പിന്നീട് അങ്ങോട്ടുള്ള സംരക്ഷണം ഏറ്റെടുക്കാൻ തയ്യാറുണ്ടെങ്കിൽ അവിടുന്ന് ആ പ്രതിക്ക് പുറത്തിറങ്ങാൻ വേണ്ടി സാധിക്കും. അല്ലെങ്കിൽ മെൻ്റൽ അസൈലത്തിൽ അദ്ദേഹത്തെ സംരക്ഷിക്കാൻ വേണ്ടിയാണ് കോടതി ഉത്തരവ്. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆಯು 2020 ಆಗಸ್ಟ್ 3ರಂದು ಸಾಯಂಕಾಲ ನಡೆದಿದೆ. ಮನೆಯಲ್ಲಿ ಸಂಘರ್ಷ ನಡೆದಿದ್ದು ನಂತರ ಉದಯನ್ 4 ಕೊಡಲಿಯಿಂದ ಕೊಲೆಗೈದಿರುವುದು ಪ್ರಕರಣ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯುಆರ್ಎಫ್ ಮಲ್ಟಿ ಟ್ಯಾಲೆಂಟ್ ಅವಾರ್ಡ್ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರಿಗೆ ಸ್ವಂತ ಸ್ಪೀಶೀಸ್ ತಳಿಗಳನ್ನು ಘೋಷಿಸಿ ಅವುಗಳ ಸಂರಕ್ಷಣೆಗೆ ಮುಂದಾದ ಜಿಲ್ಲಾ ಪಂಚಾಯತ್ಗೆ ನ್ಯಾಷನಲ್ ರೆಕಾರ್ಡ್ ಸರ್ಟಿಫಿಕೇಶನ್ ಅವಾರ್ಡ್ನ ನಂತರ ಮತ್ತೊಂದು ಸಾಧನೆ ಲಭಿಸಿರುವುದು. ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಂತ ಸ್ಪೀಶೀಸ್ ತಳಿಗಳನ್ನು ಘೋಷಿಸಿ ಅವುಗಳ ಸಂರಕ್ಷಣೆಗೆ ಮುಂದಾದ ಕಾಸರಗೋಡು ಜಿಲ್ಲಾ ಪಂಚಾಯತ್ಗೆ ಯೂನಿವರ್ಸಲ್ ರೆಕಾರ್ಡ್ ಫಾರಂ ನೀಡುವ ನ್ಯಾಷನಲ್ ರೆಕಾರ್ಡ್ ಸರ್ಟಿಫಿಕೇಶನ್ ಅವಾರ್ಡ್ ಹಸ್ತಾಂತರಿಸುವ ಕಾರ್ಯಕ್ರಮ ಕಾಸರಗೋಡಿನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಯುಆರ್ಎಫ್ ಪ್ರತಿನಿಧಿ ಗಿನ್ನೀಸ್ ಸುನಿಲ್ ಜೋಸೆಫ್ ಯೂನಿವರ್ಸಲ್ ರೆಕಾರ್ಡ್ ಫಾರಂನ ಮಲ್ಟಿ ಟ್ಯಾಲೆಂಟ್ ಅವಾರ್ಡ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರನ್ನು ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು. ഏറ്റവും ചെറിയ പ്രായത്തിൽ 21ാമത്തെ വയസ്സിൽ പഞ്ചായത്ത് പ്രസിഡന്റായി ആ കൂടെ തന്നെ പഠിച്ച് ബിഎഡ് എടുക്കുകയും PG എടുക്കുകയും ചെയ്തു. അതിനുശേഷം 2ാം തവണ വളർത്തു കഴിഞ്ഞാൽ പഞ്ചായത്തിന് ഏറ്റവും ബെസ്റ്റ് പഞ്ചായത്തായി തിരഞ്ഞെടുത്തു. പിന്നെ ബ്ലോക്ക് പഞ്ചായത്തായി തിരഞ്ഞെടുക്കുന്നു. ബ്ലോക്ക് പഞ്ചായത്തായി തിരഞ്ഞെടുത്ത് കഴിയുമ്പോൾ നാഷണൽ ലെവലിൽ അവാർഡ് കിട്ടുന്നു. നാഷണൽ ലെവലിൽ അത് കഴിഞ്ഞിട്ട് ജില്ലാ പഞ്ചായത്തിലേക്ക് വരുന്നു. ഈ സമയത്താണ് കുടുംബശ്രീ എന്ന് പറഞ്ഞ സംവിധാനത്തിന്റെ ഒരു കരട് രൂപം ഉണ്ടാക്കുകയും പിന്നെ ലിറ്ററസി കൗൺസിലോ അത് പറഞ്ഞു കഴിഞ്ഞാൽ കുറേയധികം ഉണ്ട്. ഇതെല്ലാം വിശദമായി പരിശോധിച്ചതിന് ശേഷം ಕಾಸರಗೋಡು ಸಿಟಿ ಟವರ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಮಾತನಾಡಿ, ಜೀವ ವೈವಿಧ್ಯ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಉತ್ತಮ ಸಾಧನೆ ಮಾಡುತ್ತಿದ್ದು ಜಿಲ್ಲೆಯ ಸ್ಪೀಶೀಸ್ ತಳಿಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿದರು. ಉಪಜಿಲ್ಲಾಧಿಕಾರಿ ಸುಫಿಯಾನ್ ಅಹಮದ್ ಸ್ಪೀಶೀಸ್ ತಳಿಗಳ ಡಾಕ್ಯುಮೆಂಟರಿ ಸ್ವಿಚ್ ಆನ್ ಮಾಡಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಕೇಂದ್ರೀಯ ಸಂವಹನ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕ ಪಳನಿಚಾಮಿ ಆಗಮಿಸಿದ್ದರು. ಜಿಲ್ಲಾ ಸ್ಪೀಶೀಸ್ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಜಿಲ್ಲಾ ಸ್ಪೀಶೀಸ್ ಸಂರಕ್ಷಣಾ ಕಾರ್ಯಾಗಾರ ನಡೆಯಿತು. ಕೇರಳ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ವಿ ಬಾಲಕೃಷ್ಣನ್, ಬೋರ್ಡ್ ಸದಸ್ಯರಾದ KV ಗೋವಿಂದನ್, ಪ್ರೊಫೆಸರ್ PT ಚಂದ್ರಮೋಹನ್ ಎಂಬಿವರು ಜಿಲ್ಲಾ ಸ್ಪೀಶೀಸ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ವಿಷಯ ಮಂಡಿಸಿದರು. ಜೀವಿ ವರ್ಗಗಳು ಮತ್ತು ಅವುಗಳ ವಾಸಸ್ಥಾನವನ್ನು ರಕ್ಷಿಸಲು ಸ್ವಂತ ಅಧಿಕೃತ ಮರ, ಹೂವು, ಪಕ್ಷಿ ಮತ್ತು ಮೃಗಗಳನ್ನು ಘೋಷಿಸಿದ ಮೊದಲ ಜಿಲ್ಲೆ ಕಾಸರಗೋಡು. ಕಾನೀರ ಜಿಲ್ಲೆಯ ವೃಕ್ಷ, ಪೆರಿಯಪೊಳತಲಿ ಜಿಲ್ಲೆಯ ಹೂವು, ವೆಳ್ಳವಯರ್ ಕಡಲ್ ಕಳುಗನ್ ಅಥವಾ ವೆಳ್ಳವಯರ್ ಕಡಲ್ ಪರುಂದು ಜಿಲ್ಲಾ ಪಕ್ಷಿ, ದೊಡ್ಡ ಆಮೆ ಜಿಲ್ಲಾ ಮೃಗ ಎಂದು ಘೋಷಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಶಾಲಾ ಕಲಿಕೋತ್ಸವದ ಭಾಗವಾಗಿ ಯಕ್ಷಗಾನ ರಂಗ ಪ್ರವೇಶ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಾಗಿತ್ತು ಮಕ್ಕಳ ರಂಗ ಪ್ರವೇಶ. ಶಾಲಾ ಕಲಿಕೋತ್ಸವದ ಭಾಗವಾಗಿ ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಯಕ್ಷಗಾನ ರಂಗ ಪ್ರವೇಶ ನಡೆಯಿತು. ಕಳೆದ ಕೆಲವು ದಿನಗಳಿಂದ ಪ್ರೌಢಶಾಲೆಯ ಯುಪಿ ವಿಭಾಗದ ವಿದ್ಯಾರ್ಥಿಗಳು ಯಕ್ಷಗಾನ ಚೌಕಿಯಲ್ಲಿ ಭಾಗವಹಿಸಿ ತರಬೇತಿ ಪಡೆದಾಗಿದೆ ರಂಗ ಪ್ರವೇಶ ನಡೆದಿರುವುದು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಕ್ಕಳ ರಂಗ ಪ್ರವೇಶ ನಡೆಯಿತು. ಸುದರ್ಶನ ಗರ್ವಭಂಗ ಎಂಬ ಸನ್ನಿವೇಶವಾಗಿದೆ ಯಕ್ಷಗಾನ ಪ್ರಸ್ತುತಿಗೆ ಮಕ್ಕಳು ಆಯ್ಕೆ ಮಾಡಿರುವುದು. ಶಾಲಾ ಹೆಡ್ ಮಿಸ್ಟ್ರೆಸ್ ಜ್ಯೋತಿಲಕ್ಷ್ಮಿ ಟೀಚರ್ ಸ್ವಾಗತಿಸಿ ಪ್ರೋಗ್ರಾಂ ಕೋಆರ್ಡಿನೇಟರ್ ಗಣೇಶ್ ಭಟ್ ಧನ್ಯವಾದವಿತ್ತರು. ವೆಂಕಟಕೃಷ್ಣ ಭಟ್, ರಾಮ್ ಮೋಹನ್ ಯು, ಚಂದ್ರಿಕಾ ಎಂ, ಅನುರೂಪ್ ಸಿಪಿ ಎಂಬಿವರು ಶುಭ ಹಾರೈಸಿದರು. ಶಾಲಾ ಪ್ರಿನ್ಸಿಪಲ್ ಶ್ರೀಜಾ ಟಿಎಂ ಯಕ್ಷಗಾನ ಪ್ರಸ್ತುತಿಪಡಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡುದೀಪೋತ್ಸವ ಅದ್ದೂರಿಯಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಮಂಗಳವಾರದಂದು ನಡುದೀಪೋತ್ಸವವು ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ ಉತ್ಸವ, ಭೂತಬಲಿ, ತುಲಾಭಾರ ಸೇವೆ, ಮಹಾಪೂಜೆ ನಡೆಯಿತು. ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಸಾಯಂಕಾಲ ವಿಶ್ವರೂಪ ದರ್ಶನ ನಡೆಯಿತು. ರಾತ್ರಿ ನಡುದೀಪೋತ್ಸವ, ಬಲಿಪೂಜೆ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನಡೆಯಿತು. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವವು ದೇಲಂಪಾಡಿ ಗಣೇಶ ತಂತ್ರಿಯವರ ನೇತೃತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಿತು. ಬೆಳಗ್ಗೆ ಗಣಪತಿ ಹವನ, ವೇದಪಾರಾಯಣ, ಬಿಂಬಶುದ್ಧಿ, ಪಂಚವಿಂಶತಿ ಕಲಶಾಭಿಷೇಕ, ತುಲಾಭಾರ ಸೇವೆ, ಮಹಾಪೂಜೆ, ಸಾಯಂಕಾಲ ತಾಯಂಬಕ ದೀಪಾರಾಧನೆ ನಡೆಯಿತು. ರಾತ್ರಿ ಭೂತಬಲಿ ನಡೆಯಿತು. ಸಿಡಿಮದ್ದು ಪ್ರದರ್ಶನವೂ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಲ್ಪಾಡಿ ಸಲಾಮತ್ತುಲ್ ಜುಮಾ ಮಸೀದಿ ಮಕಾಂ ಉರುಸ್ಗೆ ಚಾಲನೆ ದೊರಕಿತು. ಜಮಾತ್ ಅಧ್ಯಕ್ಷ ಮೊಯ್ದೀನ್ ಇಬ್ರಾಹಿಂ ಧ್ವಜಾರೋಹಣ ನೆರವೇರಿಸಿದರು. ಮಂಗಲ್ಪಾಡಿ ಸಲಾಮತ್ತುಲ್ ಜುಮಾ ಮಸೀದಿ ಮಕಾಂ ಉರುಸು ಆರಂಭವಾಯಿತು. ಜಮಾತ್ ಅಧ್ಯಕ್ಷ ಮೊಯ್ದೀನ್ ಇಬ್ರಾಹಿಂ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ 6 ದಿನಗಳ ಕಾಲ ನಡೆಯುವ ಮಕಾಂ ಉರುಸ್ಗೆ ಅದ್ದೂರಿಯ ಚಾಲನೆ ದೊರಕಿತು. ಉರೂಸ್ನ ಭಾಗವಾಗಿ ನಡೆದ ಸೌಹಾರ್ದ ಸಮ್ಮೇಳನವನ್ನು കുമ്പളെ എസ്ഐ ഉമേഷ് ഉദ്ഘാടിಸಿದರು. നല്ല കാര്യങ്ങൾ ചെയ്യുന്ന ആൾക്കാരെ നമ്മൾ എന്നും അംഗീകരിക്കണം. അതുകൊണ്ടാണ് ഞാൻ ഇന്ന് ഈ വേദിയിൽ പങ്കെടുക്കുന്നത്. നല്ല കാര്യങ്ങൾ നടക്കുമ്പോൾ നമ്മൾ എന്തായാലും നമ്മുടെ സ്ഥലത്ത് ആവശ്യമാണ്. നമുക്ക് എത്ര തിരക്കുണ്ടെങ്കിലും അതെല്ലാം മാറ്റിവെച്ചിട്ട് ഇത്തരം നല്ല കാര്യങ്ങൾ
മതസൗഹാർദ്ദമായാലും മാനുഷിക സൗഹാർദ്ദമായാലും ഇത്തരം കാര്യങ്ങൾ നമ്മുടെ നാട്ടിൽ വളർന്നു വരേണ്ട ആവശ്യകതയുണ്ട്. കാരണം നമുക്കറിയാം, നമുക്ക് നമ്മുടെ അയൽവാസി, നമ്മുടെ അയൽ വീട്ടിലെ ആള്, ആ അയൽ വീട്ടിലെ ആളെ സഹായിക്കാൻ തൊട്ടടുത്തുള്ള ആൾക്കാർക്കാണ് ഏറ്റവും കൂടുതൽ അവസരങ്ങൾ ഉണ്ടാവുക. തൊട്ടടുത്തുള്ള ശത്രുവായിരിക്കാം, അകലെയുള്ള മിത്രത്തെക്കാള് തൊട്ടടുത്തുള്ള ശത്രുവാണ് മനുഷ്യർ ഉപകരിക്കുക എന്നാണ് ഞാൻ പറഞ്ഞിട്ടുള്ളത്. ಸೈಯದ್ ಯಾಸಿನ್ ಉಬೈದುಲ್ಲಾ ತಂಗಳ್ ಅಧ್ಯಕ್ಷತೆ ವಹಿಸಿದ್ದರು. ಜಮಾತ್ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸ್ವಾಗತಿಸಿದರು. ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಕಾರ್ಲಾ, ಚೀರುಂಬ ಭಗವತಿ ದೇವಸ್ಥಾನದ ಅಧ್ಯಕ್ಷ ರಾಮಚಂದ್ರನ್ ಅಂಬಾರ್, ಬಾಲಕೃಷ್ಣ ಎಂಬಿಯವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬೆದ್ರಡ್ಕದ ಕೆಎಲ್ಇಎಂಎಲ್ಗೆ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಅನುಮತಿಸಿದೆ. ರಾಜ್ಯ ಸರ್ಕಾರ ಘೋಷಿಸಿದ 77 ಕೋಟಿ ರೂಪಾಯಿಗಳ ಪ್ಯಾಕೇಜ್ನಲ್ಲಿ ಇದರೊಂದಿಗೆ ಸಂಸ್ಥೆಗೆ 28 ಕೋಟಿ ರೂಪಾಯಿ ಲಭಿಸಿದೆ. ಕಾರ್ಯವಾಹಿ ಬಂಡವಾಳ ಇಲ್ಲದಿರುವುದರಿಂದ ಅವಶ್ಯಕವಾದ ಉತ್ಪಾದನೆ ನಡೆಸಲು ಸಾಧ್ಯವಾಗದ ಮೊಗ್ರಾಲ್ ಪುತ್ತೂರು ಬೆದ್ರಡ್ಕದ ಕೆಎಲ್ಇಎಂಎಲ್ಗೆ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಅನುಮೋದಿಸಿತು. ರಾಜ್ಯ ಸರ್ಕಾರ ಘೋಷಿಸಿದ 77 ಕೋಟಿ ರೂಪಾಯಿಗಳ ಪ್ಯಾಕೇಜ್ನೊಂದಿಗೆ 28 ಕೋಟಿ ರೂಪಾಯಿ ಲಭಿಸಿದೆ. ಆದರೆ ಈ ಬಾರಿ ಪಡೆದ 1 ಕೋಟಿ ರೂಪಾಯಿ ಬಳಕೆಗೆ ಮಾನದಂಡ ಬಿಗಿಗೊಳಿಸಲಾಗಿದೆ. ದಿನಕ್ಕೆ 1 ಲಕ್ಷ ರೂಪಾಯಿ ಮಾತ್ರ ಟ್ರೆಜರ್ನಿಂದ ತೆಗೆಯಲು ಅವಕಾಶವಿರುವುದು. ಸಂಬಳ ಕೊಡುವುದಕ್ಕೆ ಇದು ಅನ್ವಯಿಸುವುದಿಲ್ಲ. ಯಾವಾಗಲೂ ಅನುಮತಿಸಿದ 1 ಕೋಟಿ ರೂಪಾಯಿಯಿಂದ ಮಾಸಿಕ ವೇತನ 28 ಲಕ್ಷ ರೂಪಾಯಿ ನೀಡಲಾಯಿತು. ನಾಳೆ ಕಳೆಯುವುದರೊಂದಿಗೆ 2 ತಿಂಗಳ ಸಂಬಳ ಬಾಕಿ ಉಳಿಯಲಿದೆ. ರೈಲ್ವೆಗೆ ಸಾಮಗ್ರಿಗಳನ್ನು ನೀಡಿದ ಹಿನ್ನೆಲೆಯಲ್ಲಿ 85 ಲಕ್ಷ ರೂಪಾಯಿ ಕೆಎಲ್ಇಎಂಎಲ್ಗೆ ದೊರೆತಿದೆ. ಯುಎಸ್ ಕಂಪನಿಗಾಗಿ ತಯಾರಿಸಿದ ಯಂತ್ರವು ಸಮುದ್ರವನ್ನು ದಾಟಿದೆ. ಕಂಪನಿಯಲ್ಲಿ ಮಷಿನ್ ಆರ್ಡರ್ ಇನ್ನೂ ಸಿಕ್ಕಿದರೆ ಆದಾಯ ಹೆಚ್ಚಾಗಲು ದಾರಿ ಸಿದ್ಧವಾಗುವುದು. ನಿವೃತ್ತ ನೌಕರರಿಗಿರುವ ಪ್ರಯೋಜನಗಳು, ಪಿಎಫ್, ಗ್ರಾಚ್ಯುಟಿ ಮುಂತಾದ ವಿಭಾಗಗಳ ಸಮಸ್ಯೆಗಳು ಅಂತ್ಯಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಜಿಒಎ ಏರಿಯಾ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ರಾಜ್ಯ ಸಮಿತಿ ಸದಸ್ಯ ಕೆವಿ ಶಿಜಿತ್ ಉದ್ಘಾಟಿಸಿದರು. ಕೇರಳ ಈವರೆಗೆ ಮಾಡಿರುವ ಸಾಧನೆಗಳನ್ನು ನಾಶಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಧಿಸಿರುವ ಆರ್ಥಿಕ ನಿರ್ಬಂಧಗಳನ್ನು ಹಿಂಪಡೆದು ಸೂಕ್ತ ಆರ್ಥಿಕ ನೆರವು ನೀಡುವಂತೆ ಕೇರಳ ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಏರಿಯಾ ಸಮ್ಮೇಳನ ಆಗ್ರಹಿಸಿತು. ಕಾಸರಗೋಡು ಮುನ್ಸಿಪಲ್ ವನಿತಾ ಭವನ್ ಹಾಲ್ನಲ್ಲಿ ನಡೆದ ಸಮ್ಮೇಳನವನ್ನು ರಾಜ್ಯ ಸಮಿತಿ ಸದಸ್ಯ ಕೆವಿ ಶಿಜಿತ್ ಉದ್ಘಾಟಿಸಿದರು. 1990കളിലാണ് നമ്മളുടെ ലോകത്ത് ഈ ആഗോളവൽക്കരണം ഏറ്റവും കൂടുതലായിട്ട് നടപ്പിലാക്കുന്ന ഒരു സാഹചര്യം വരുന്നത്. അന്ന് ഈ ആഗോളവൽക്കരണ നയങ്ങൾ ലോകത്ത് വരുമ്പോൾ തന്നെ അതിനെ ഏറ്റവും കൂടുതൽ എതിർത്തതും അത് ഏറ്റവും കൂടുതൽ ചർച്ച ചെയ്യപ്പെട്ടതും ഇടതുപക്ഷ പ്ലാറ്റ്ഫോമുകളിലാണ്. ಸುದೇಶ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ರಾಘವನ್ ಪಾಲಾಯಿ, ರಾಜ್ಯ ಸಮಿತಿ ಸದಸ್ಯೆ ಡಿಎಲ್ ಸುಮಾ, ಜಿಲ್ಲಾ ಜೊತೆ ಕಾರ್ಯದರ್ಶಿ ಕೆಪಿ ಗಂಗಾಧರನ್, ಜಿಲ್ಲಾ ಸಮಿತಿ ಸದಸ್ಯ ಕೆ ಬಾಲಕೃಷ್ಣನ್ ಮಾತನಾಡಿದರು. ಎಂಕೆ ವಿನೋದ್ ಕುಮಾರ್ ಸ್ವಾಗತಿಸಿದರು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಕೆ ನಾಗೇಶ್, ಉಪಾಧ್ಯಕ್ಷರಾಗಿ ಕೆಪಿ ಭಾರತಿ, ಕೆ ನಂದಗೋಪಾಲ, ಕಾರ್ಯದರ್ಶಿಯಾಗಿ ಎಂ ರಾಜೀವ್, ಜೊತೆ ಕಾರ್ಯದರ್ಶಿಗಳಾಗಿ ಎಂಕೆ ವಿನೋದ್ ಕುಮಾರ್, ಶಾಂತನಾ ದಿನಕರ್, ಖಜಾಂಚಿಯಾಗಿ ಕೆವಿ ಸುರೇಂದ್ರನ್ ಅವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವುಮೆನ್ ಇಂಡಿಯಾ ಮೂವ್ಮೆಂಟ್ ನಡೆಸಿದ ಅಭಿಯಾನ 29ರಂದು ಮಂಜೇಶ್ವರದಲ್ಲಿ ಸಮಾಪನಗೊಳ್ಳಲಿದೆ. ಸಮ್ಮೇಳನ ಮತ್ತು ರ್ಯಾಲಿ ನಡೆಸಲಾಗುವುದು ಎಂದು ರಾಜ್ಯ ಕೋಶಾಧಿಕಾರಿ ಮಂಜುಷಾ ಮಾವಿಲಡಂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವರದಕ್ಷಿಣೆ, ಮಾದಕ ವಸ್ತುಗಳ ಹರಡುವಿಕೆ, ಮಕ್ಕಳ ಮೇಲಿನ ದೌರ್ಜನ್ಯ, ಸಮಾಜಘಾತುಕರ ವಿರುದ್ಧ ಮಹಿಳೆಯರ ಅಭ್ಯುದಯ ಎಂಬ ಘೋಷವಾಕ್ಯದೊಂದಿಗೆ ವುಮೆನ್ ಇಂಡಿಯಾ ಮೂವ್ಮೆಂಟ್ ನಡೆಸಿದ ಅಭಿಯಾನ 29ರಂದು ಮಂಜೇಶ್ವರದಲ್ಲಿ ಸಮಾಪನಗೊಳ್ಳಲಿದೆ. ಸಮ್ಮೇಳನ ಮತ್ತು ರ್ಯಾಲಿ ನಡೆಸಲಾಗುವುದು ಎಂದು ರಾಜ್ಯ ಕೋಶಾಧಿಕಾರಿ ಮಂಜುಷಾ ಮಾವಿಲಡಂ ತಿಳಿಸಿದರು. അതിന്റെ സമാപനമാണ് ഈ വരുന്ന 29-ാം തീയതി കാസർഗോഡ് മഞ്ചേശ്വരം ഉപ്പളയിൽ വ്യാപാര ഭവനിൽ വെച്ച് നടത്തപ്പെടുകയാണ്. ചടങ്ങിൽ ബഹുമാനപ്പെട്ട വിമൺ ഇന്ത്യയുടെ സംസ്ഥാന പ്രസിഡന്റ് സുനിത നിസാറിൻ്റെ അധ്യക്ഷതയിൽ വിമൺ ഇന്ത്യ മൂവ്മെൻറ്റ് ദേശീയ സെക്രട്ടേറിയറ്റ് അംഗം കർണാടക നസ്രിയ ബല്ലേരിയാണ് ചടങ്ങ് ഉദ്ഘാടനം ചെയ്യുന്നത്. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಮಿತಿ ಸದಸ್ಯೆ ಕಮರುಲ್ ಹಸೀನಾ, ಜಿಲ್ಲಾಧ್ಯಕ್ಷೆ ನಜ್ಮಾ ರಶೀದ್, ಪ್ರಧಾನ ಕಾರ್ಯದರ್ಶಿ ಆಯಿಷತ್ ಸಫ್ರಾ ಬೇವಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸದ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸ್ಥಳೀಯರು ಸೂಚನಾ ಪ್ರತಿಭಟನೆ ನಡೆಸಿದರು. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸದ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸ್ಥಳೀಯರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ಲವಿನ ಮೋಂತೆರೋ ಅವರ ನೇತೃತ್ವದಲ್ಲಿ ಸೂಚನಾ ಪ್ರತಿಭಟನೆ ನಡೆಸಿದರು.
ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿ ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಮುಖಂಡರು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇದರ ಮುನ್ನೋಡಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸಲು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸುವುದಾಗಿ ಪಂಚಾಯತ್ ಅಧ್ಯಕ್ಷರು ಸ್ಥಳೀಯರಿಗೆ ಭರವಸೆ ನೀಡಿದರು. ಯುಎಲ್ಸಿಸಿ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಪಾದಚಾರಿಗಳಿಗಾಗಿದ್ದ ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸದೆ ಬ್ಯಾರಿಕೇಡ್ ಹಾಕಿ ಮುಚ್ಚಲು ಪ್ರಯತ್ನಿಸಿದಾಗ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿ ಪದಾಧಿಕಾರಿಗಳು ಮಿಂಚಿನ ಹೋರಾಟ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ದಾಟಲು ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂಬ ಆಗ್ರಹ ಜಾರಿಗೊಳಿಸದೇ ಇರುವುದರಿಂದ ಪ್ರತಿಭಟನೆ ನಡೆಸಿರುವುದು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಟುಂಬದ 4 ಕೊಲೆಗೈದ ಪ್ರಕರಣ, ಆರೋಪಿಯ ಬಿಡುಗಡೆ. ಯುಆರ್ಎಫ್ ಮಲ್ಟಿ ಟ್ಯಾಲೆಂಟ್ ಅವಾರ್ಡ್ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅವರಿಗೆ. ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಶಾಲಾ ಕಲಿಕೋತ್ಸವ, ಇದರ ಭಾಗವಾಗಿ ಯಕ್ಷಗಾನ ರಂಗ ಪ್ರವೇಶ. ಕಾಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡುದೀಪೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಮಹೋತ್ಸವ, ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.